ಸದಾ ರಾಮ ರಾಮೇತಿ ರಾಮಾಮೃತಂತೆ ಸದಾ ರಾಮಮಾನಂದನಿಶ್ಚಂದಕಂದಂ ಪಿಬಂತಂ ನಮಂತಂ ಸುದಂತಂ ಹಸಂತಂ ಹನುಮಂತಮಂತರ್ಭಜೇತಂ ನಿತಾಂತಂ ಹರಲೀಲಾವತಾರಾಯ ಶಂಕರಾಯ ಪರೌಜಸೆ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಶ್ರೀ ಶಂಕರ ಭಗವತ್ಪಾದರ ಉಪದೇಶಗಳು ಹೇಗೆ ಮನುಷ್ಯನ ಜೀವನದಲ್ಲಿ ಮಹತ್ತರವಾದಂಥ ಬದಲಾವಣೆಯನ್ನು ತರುತ್ತೆ ಅನ್ನೋದಕ್ಕೆ ಇತಿಹಾಸವೂ ಸಾಕ್ಷಿ, ಜೊತೆಗೆ ವರ್ತಮಾನ ಕಾಲವೂ ಸಾಕ್ಷಿ. ಬಹಳ ಜನ ಜ್ಞಾನೋಪದೇಶವನ್ನು ಮಾಡಿದವರು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ ಮತ್ತು ಪ್ರತಿಯೊಬ್ಬರೂ ಕೂಡ ಅವರದ್ದೇ ಆದಂಥ ಒಂದು ಛಾಪನ್ನು ಸಮಾಜದ ಮೇಲೆ ಮೂಡಿಸಿದ್ದಾರೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಸ್ವತಃ ವ್ಯಾಸ ಮಹರ್ಷಿಗಳೇ ಶಂಕರ ಭಗವತ್ಪಾದರ ಬಗ್ಗೆ ಸಂತೋಷಪಟ್ಟು ಅವರು ರಚನೆ ಮಾಡಿದಂಥ ಸೂತ್ರ ಭಾಷ್ಯ ಅದರ ಕುರಿತಾಗಿ ತಿಳ್ಕೊಂಡು ಅದರ ಬಗ್ಗೆ ಶಂಕರ ಭಗವತ್ಪಾದರಿಗೆ ವಿಶೇಷವಾದಂಥ ಒಂದು ಅನುಗ್ರಹವನ್ನು ಮಾಡಿದರು ಅಂತ ನಾವು ಶಂಕರ ದಿಗ್ವಿಜಯ ಮೊದಲಾದ ಗ್ರಂಥಗಳಲ್ಲಿ ಕೇಳ್ತೇವೆ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಒಂದು ದೊಡ್ಡ ಮಾತು. ಅಂಥ ಒಂದು ಜ್ಞಾನಿಗಳು ವ್ಯಾಸರು ಮತ್ತು ಅವರು ರಚಿಸಿದ ಗ್ರಂಥಗಳೇನಿವೆ ಅಲ್ಲಿ ಹೇಳಿದ್ದನ್ನು ಬಿಟ್ಟರೆ ಮತ್ತೆ ಇನ್ಯಾರು ಏನು ಹೊಸ್ತು ಹೇಳಲಿಕ್ಕೆ ಆಗೋದೇ ಇಲ್ಲ. ಅವರವರ ಶಬ್ದಗಳಲ್ಲಿ ಬಳಸಿ ಹೇಳ್ಬೋದಷ್ಟೆ. ಅದಕ್ಕಾಗಿ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ಅಂಥ ವ್ಯಾಸರು ಶ್ರೀಶಂಕರ ಭಗವತ್ಪಾದರ ಬಗ್ಗೆ ಆ ರೀತಿಯ ಒಂದು ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಯೋಚನೆ ಮಾಡಬಹುದು. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಒಂದು ವಿಚಾರವನ್ನು ಇಟ್ಟುಕೊಂಡು ಮನುಷ್ಯನ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಪರಿಪೂರ್ಣವಾಗಿರತಕ್ಕಂಥ ಒಂದು ಬದಲಾವಣೆ. ಎಂಥ ಬದಲಾವಣೆ ಅದು? ಆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಮನುಷ್ಯ ಜನ್ಮದ ಒಂದು ಮಹತ್ವ ಅದವನಿಗೆ ಅರಿವಾಗಬೇಕು. ಜೊತೆಗೆ ಅದಕ್ಕೆ ತಕ್ಕಂತೆ ತಾನು ಜೀವನವನ್ನು ಮಾಡಬೇಕು. ಇದು ಎರಡನ್ನೂ ಕೂಡ ತಿಳಿಸುವುದರ ಮುಖಾಂತರ ನಮ್ಮ ಸನಾತನ ಧರ್ಮವನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿದರು ಶ್ರೀ ಶಂಕರ ಭಗವತ್ಪಾದರು ಅಂತ ನಾವು ಕೇಳಿದ್ದೇವೆ. ಅದರ ಬಗ್ಗೆ ನಮಗೊಂದು ಹೆಮ್ಮೆವೂ ಇದೆ, ಧನ್ಯತಾಭಾವ ಇದೆ, ಎಲ್ಲ ನಿಜ. ಆದರೆ ಅದೇ ಶಂಕರ ಭಗವತ್ಪಾದರ ಬಗ್ಗೆ ಬೇರೇನಾದರೂ ಪ್ರಶ್ನೆಗಳನ್ನು ಕೇಳಿದರೆ ಆಗ ಸ್ವಲ್ಪ ನಮಗೆ ಆತಂಕ ಉಂಟಾಗುವಂತಹ ಸಂದರ್ಭವೇ ಹೆಚ್ಚು. ಕಾರಣ, ಇವತ್ತು ನಮ್ಮ ಸಮಾಜದಲ್ಲಿ ಶಂಕರ ಭಗವತ್ಪಾದರ ಉಪದೇಶದ ಬಗ್ಗೆ ಅಷ್ಟೊಂದು ಸ್ಪಷ್ಟವಾದ ಅರಿವು ಇಲ್ಲ. ಜೊತೆಗೆ ಶಂಕರ ಭಗವತ್ಪಾದರ ಜೀವನ ಅದರ ಕುರಿತಾಗಿ ತಿಳಿಸುವಂಥ ವ್ಯವಸ್ಥೆಯು ಕೂಡ ಶತಮಾನಗಳಿಂದ ಅದು ದುರ್ಬಲವಾಗ್ತಾ ಬಂದ ಕಾರಣಕ್ಕಾಗಿ ಇವತ್ತು ಶಂಕರ ಭಗವತ್ಪಾದರ ಬಗ್ಗೆ ಜನಕ್ಕೆ ಅರಿವಿಲ್ಲ ಅನ್ನೋ ಪರಿಸ್ಥಿತಿ. ಹೆಸರು ಗೊತ್ತಿದೆ ಎಲ್ರಿಗೂ, ಹೆಸರು ಗೊತ್ತಿಲ್ಲ ಅಂತ ಇಲ್ಲ. ಆದರೆ ಉಳಿದಂಥ ಹೆಜ್ಜೆ ಶಂಕರ ಭಗವತ್ಪಾದರು ನಮಗೇನು ಮಾಡಿದರು ಅದು ತಾನೇ ಮುಖ್ಯ. ಬೇಕಾದರೆ ಯಾರೇ ಮಹಾತ್ಮರಾದರೂ ಕೂಡ ಅವರು ನಮಗೆ ಕೊಟ್ಟ ಕೊಡುಗೆ ಏನು ಅನ್ನೋದೇ ಪ್ರಶ್ನೆ. ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಯಾರಿಗೂ ಶಂಕರ ಭಗವತ್ಪಾದರ ಬಗ್ಗೆ ಏನು ಹೇಳೋದಕ್ಕೂ ಗೊತ್ತಿಲ್ಲ. ಇವತ್ತು ನಾನೆಲ್ಲ ಕಡೆಯಿಂದ ಪ್ರಶ್ನೆ ಮಾಡ್ತಾ ಇರ್ತೇನೆ. ಅಷ್ಟು ಮಾತ್ರ ಅಲ್ಲ, ಬರಬರ್ತಾ ನಮ್ಮ ಅನುಯಾಯಿಗಳೇ ಶಂಕರ ಭಗವತ್ಪಾದರ ಅವರನ್ನು ಅನುಸರಿಸ್ತಕ್ಕಂಥ ನಾವುಗಳೇ ಸಮಾಜದಲ್ಲಿ ಬಹಳ ಗೊಂದಲವನ್ನು ಉಂಟು ಮಾಡಿದ್ವೇನೋ ಅಂತ ಅನಿಸುತ್ತೆ. ಎಷ್ಟು ಬಾರಿ ಶಂಕರ ಭಗವತ್ಪಾದರ ಬಗ್ಗೆ ಜೀವನದ ಬಗ್ಗೆ ಹೇಳ್ತೇವೆ ಅಂತ ಒಬ್ಬೊಬ್ಬರು ಕೂಡ ಹೊರಟಿದ್ದು ಗ್ರಂಥಗಳನ್ನು ಬರೆದಿದ್ದು.
ಮತ್ತು ಅದರಲ್ಲಿ ಅವರದ್ದೇ ಆದ ಛಾಪು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದ್ದು. ಈ ಎಲ್ಲ ಕಾರಣಕ್ಕಾಗಿ ಜನಗಳಿಗೆ ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ತೀರ್ಮಾನವನ್ನು ಹೇಗೆ ಮಾಡ್ತಾರೆ ಅಂದರೆ, ಉದಾಹರಣೆಗೆ ನಾನು ಯಾವುದೋ ಒಂದು ಮಠಕ್ಕೆ, ಆಮ್ನಾಯ ಪೀಠಕ್ಕೋ ಅಥವಾ ಯಾವುದೋ ಒಂದು ವಿಶೇಷವಾದ ಮಠಕ್ಕೋ ನಾನು ನಡ್ಕೊಳ್ತೇನೆ ಅಂತಂದರೆ, ಆ ಮಠದವರು ಏನು ಹೇಳ್ತಾರೋ ಅದುವೇ ಪ್ರಮಾಣ, ವಾಸ್ತವ ಏನೇ ಇರಲಿ ಆದರೆ ಅದೇ ಪ್ರಮಾಣ ಅಂತ ಒಪ್ಪುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಹೀಗಾಗಿ ಒಟ್ಟು ಜನಗಳಲ್ಲಿ ಶಂಕರ ಭಗವತ್ಪಾದರ ಬಗ್ಗೆ ಒಂದು ಕಡೆಯಿಂದ ಗೌರವದ ವಿಚಾರ ಬರುತ್ತೆ, ಇನ್ನೊಂದು ಕಡೆಯಿಂದ ಈ ಥರ ಗೊಂದಲಗಳು ಕಾಣ್ತವೆ. ಹೀಗಾಗಿ ವೇದಾಂತ ಭಾರತೀಯ ಒಂದು ಆಶ್ರಯದಲ್ಲಿ ಬೇಕಾದಷ್ಟು ಸಂಸ್ಥೆಗಳು, ಒಳ್ಳೊಳ್ಳೆ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಈಗಲೂ ಅದನ್ನು ಮಾಡ್ತಾ ಇದ್ದೇವೆ. ಉದಾಹರಣೆ ಚಿನ್ಮಯ ಮಿಷನ್ನು, ದಯಾನಂದರ ಆರ್ಷ ವಿದ್ಯಾಪೀಠ ಮತ್ತು ಅಲ್ಲಿಂದ ಪ್ರೇರಣೆ ಪಡ್ಕೊಂಡು ಬಂದಂಥ ಅನೇಕ ಸನ್ಯಾಸಿಗಳು, ನಮ್ಮ ಬ್ರಹ್ಮಾತ್ಮಾನಂದರು, ಇದನ್ನು ಬಿಟ್ಟರೆ ಮತ್ತಿನ್ನೋರು ಏನೂ ಮಾಡೋದಿಲ್ಲ. ಅವರೆಲ್ಲರೂ ಇದನ್ನೇ ಮಾಡುವಂತಹದ್ದು. ನಾವೆಲ್ಲರೂ ಸೇರಿ ಸಾಮಾನ್ಯ ಜನರ ಒಂದು ಮಟ್ಟಕ್ಕವರೆಗೆ ಅದನ್ನು ಹೋಗುವ ಹಾಗೆ ಮಾಡಿ ಅವರಿಗೊಂದು ಶಂಕರ ಭಗವತ್ಪಾದರ ಬಗ್ಗೆ ಪರಿಪೂರ್ಣವಾದ ಸ್ಪಷ್ಟವಾದ ಅವರೇ ನಿಲ್ಲುವಂತ ಹೇಳ್ಬೋದು. ನಾನು ಇಂಥ ಮಠಕ್ಕೆ ನಡ್ಕೊಳ್ಳೋದ್ರಿಂದ ಶಂಕರ ಭಗವತ್ಪಾದರು ಹೀಗೆ ಅಂತ ಹಾಗಲ್ಲ. ಶಂಕರ ಭಗವತ್ಪಾದರು ವಾಸ್ತವವಾಗಿ ಏನೋ ಅದನ್ನು ಅವರು ತೀರ್ಮಾನ ಮಾಡಬೇಕು, ನಿರ್ಣಯ ಮಾಡಬೇಕು. ಆ ರೀತಿ ಒಂದು ನಾವು ಯೋಚನೆಯನ್ನು ಮಾಡಬೇಕು ಅಂತ ವಿಚಾರ ಮಾಡಿ ವೇದಾಂತ ಭಾರತಿ ಅನೇಕ ಹೆಜ್ಜೆಗಳನ್ನು ಇಡ್ತಾ ಬಂತು. ಈಗ ಡಾಕ್ಯುಮೆಂಟೇಷನ್ ಯಾವುದೇ ಹೇಳಿದರೂ ಕೂಡ ಆಧಾರ ಬೇಕು. ಉದಾಹರಣೆ, ಕಾಲಟಿಯಲ್ಲಿ ಜನ್ಮ ಆಯಿತು, ಭಗವತ್ಪಾದದ್ದು ಅವತಾರ ಆಯಿತು, ಆಧಾರ ಏನು? ಇದು ಪ್ರಶ್ನೆ. ಈಗ ನಮ್ಮ ಇವತ್ತಿನ ಸಮಾಜ ಅಂತೂ ನಮಗೆಲ್ಲ ಗೊತ್ತಿದೆ, ಅದು ಯಾವ ಕಾಲ ಸಮಾಜದವರು ಕೇಳುತ್ತೆ. ಇದಕ್ಕೆ ಪ್ರಮಾಣ ಏನು, ಆಧಾರ ಏನು ಕೇಳುತ್ತೆ. ಇವಾಗ ನಮಗೆ ಎಷ್ಟೋ ಸಾರಿ ಅದಕ್ಕೆ ಕೊಡೋದಕ್ಕೆ ಆಗ್ತಿಲ್ಲ. ಇಂಥ ಕಡೆಗೇ ಆಯಿತು ಅನ್ನೋದಕ್ಕೆ ನಮಗೆ ಭಾಳ ಕಷ್ಟ ಇದೆ ಹೇಳೋದಕ್ಕೆ. ಯಾಕೆ ಒಬ್ಬ ಮಹನೀಯರು ಒಂದೊಂದು ಹೇಳ್ತಾರೆ, ನಾನು ಆಗಲೇ ಹೇಳಿದ್ದೆ. ಈಗ ನಾವು ವೇದಾಂತ ಭಾರತಿಯಿಂದ ಎಲ್ಲ ನಮ್ಮ ಆಸ್ತಿಕರನ್ನು ಸಂಪರ್ಕ ಮಾಡಿ, ಮಠಗಳನ್ನು ಸಂಪರ್ಕ ಮಾಡಿ, ಸಂಘ ಸಂಸ್ಥೆಗಳ ಸಂಪರ್ಕ ಮಾಡಿ, ಸರ್ಕಾರದ ಹತ್ತಿರ ಏನು ದಾಖಲೆ ಇದೆಯೋ ಅದನ್ನು ಕೂಡ ಪರಿಶೀಲನೆ ಮಾಡಿ, ಹೀಗೆ ಎಲ್ಲ ಮುಖಗಳಿಂದ ಪರಿಶೀಲನೆ ಮಾಡಿ ಒಂದಷ್ಟು ವಿದ್ವಾಂಸರನ್ನು ಅದರಲ್ಲಿ ಜೋಡಿಸಿ ಸಮಾಜಕ್ಕೊಂದು ಸರಿಯಾದ ರೀತಿಯಲ್ಲಿ ಶಂಕರ ಭಗವತ್ಪಾದರ ಬಗ್ಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ನಾನೀಗ ಪ್ರವಾಸವನ್ನು ಆರಂಭ ಮಾಡಿದ್ದೇನೆ. ಕೇರಳ ಮತ್ತು ತಮಿಳುನಾಡು ಈಗ ಇಲ್ಲಿಗೆ ಮುಗಿತಾ ಇದೆ. ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ನಾನು ಬೆಂಗಳೂರಲ್ಲಿ ಕಳೆದ ಬಾರಿ ಚಾತುರ್ಮಾಸಕ್ಕೆ ಜಾಗ ನೋಡಬೇಕು ಅಂತ ಹೇಳಿ ಜಯರಾಮ್ ಸೇವಾ ಮಂಡಳಿ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಿದ್ದೆ. ಆವಾಗ ಸ್ವಾಮಿಗಳಲ್ಲಿದ್ದಾರೆ ಅಂತ ಗೊತ್ತಾಯಿತು. ಸರಿ, ನಾನು ಅವರನ್ನು ಭೇಟಿಯಾಗಬೇಕು ಅಂತ ಯೋಚನೆ ಮಾಡಿದೆ. ಅವರು ಕೂಡ ನಾನು ಅಲ್ಲಿ ಬರ್ತೇನೆ ಅಂತ ಗೊತ್ತಾದ ತಕ್ಷಣ ಭೇಟಿಯಾಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರು. ಆಗ ಅಲ್ಲಿ ಭೇಟಿಯಾಯಿತು. ಭೇಟಿಯಾದ ತಕ್ಷಣವೇ ಅವ್ರು ಹೇಳಿದರು ನನಗೆ, ನೀವು ಸರಿ ತಿರುವಣ್ಣಾಮಲೆಗೆ ಬರಬೇಕು, ನಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಆಯಿತು, ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ. ಆದರೆ ಅದಕ್ಕೆ ಅವಕಾಶ ಆಗಿರಲಿಲ್ಲ. ಈಗ ನಿನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ನಾವು ತಿರುವಣ್ಣಾಮಲೆಯ ಮೂಲಕ ಬೆಂಗಳೂರಿಗೆ ಹೋಗೋಣ ಅಂತ ತೀರ್ಮಾನ. ವಾಸ್ತವಿಕ ಕಾಂಚಿಯಿಂದ ನೇರ ಹೋಗೋದು ಅಂತ ಇತ್ತು ನಮ್ಮದು. ಇಲ್ಲ, ಭಗವತ್ಪಾದ ಶಂಕರ್ ಇಲ್ಲಿಗೂ ಬಂದಿದ್ದಾರೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಸರಿ, ಅದು ಆ ಒಂದು ದೃಷ್ಟಿಯಿಂದ ಇಲ್ಲಿಗೂ ಹೋಗೋಣ ಮತ್ತು ಅರುಣಾಚಲೇಶ್ವರ ದರ್ಶನವೂ ಮಾಡ್ಕೊಂಡು ಹೋದಾಗ ಆಯಿತು ಅಂತ ನಾವು ಯೋಚನೆ ಮಾಡಿ ಕಾರ್ಯಕ್ರಮವನ್ನು ಇಲ್ಲಿ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ವು. ಆಗ ನಮ್ಮೊಟ್ಟಿಗೆ ಜಯಶಂಕರ್ ಇದ್ದರು. ಅವರಿಗೆ ಸ್ವಾಮಿಗಳ ಪರಿಚಯ ಮೊದಲಿಂದ ಇತ್ತು. ಹಾಗೆ ನಾನು ಮಾತನಾಡ್ತೇನೆ ಅಂತ ಅವ್ರು ಹೇಳಿದರು. ಆಮೇಲೆ ನೇರ ಸಂಪರ್ಕ ಮಾಡಿದರು. ಅತ್ಯಂತ ಸಂತೋಷದಿಂದ ಅವರೀಗ ಮುಂಬೈ ಕಡೆಗೆ ಪ್ರಯಾಣವನ್ನು ಬೆಳೆಸಬೇಕಾದರೂ ಕೂಡ ನಮಗೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಅದರ ಜವಾಬ್ದಾರಿನ ಪರಿಪೂರ್ಣವಾಗಿ ಇಲ್ಲಿ ಒಪ್ಪಿಸಿ ಹೊರಡಿದ್ರ ಮೊದಲು ನಾನು ಭೇಟಿಯಾಗಿ ಹೋಗೋದಕ್ಕೆ ಸಾಧ್ಯ ಆದರೆ ಭೇಟಿಯಾಗಿ ಹೋಗ್ತೇನೆ ಅಂತ ಕಾಯ್ತಾ ಕೂತ್ಕೊಂಡಿದ್ದಾರೆ ಈಗ ನನಗೋಸ್ಕರ. ಅಷ್ಟರ ಮಟ್ಟಿಗೆ ನಮ್ಮ ಬ್ರಹ್ಮಾತ್ಮಾನಂದ ಸ್ವಾಮಿಗಳವರ ಒಂದು ಹೃದಯ, ಅದಕ್ಕೆ ಕಾರಣ ಶ್ರೀ ಶಂಕರ ಭಗವತ್ಪಾದರ ಉಪದೇಶ, ಅದರಲ್ಲಿ ಇರತಕ್ಕಂಥ ಒಂದು ಮಹತ್ವ. ಅದಕ್ಕಾಗಿ ನಾನು ಬಹಳ ಸಂತೋಷಪಟ್ಟಿದ್ದೇನೆ. ಅವರಿಗೆ ನಾನು ವಿಶೇಷವಾಗಿ ನಾರಾಯಣ ಸ್ಮರಣೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಮತ್ತು ಅವರ ಆಶ್ರಮವನ್ನು ಈಗಷ್ಟೇ ಬೆಳೀತಾ ಇರತಕ್ಕಂಥ ಈ ಆಶ್ರಮವನ್ನು ಕೂಡ ನಾನು ನೋಡಿದೆ, ಗಮನಿಸಿದೆ. ನಮ್ಮವರು ಏನು ಯೋಚನೆ ಮಾಡಿದರೂ ಗೊತ್ತಿಲ್ಲ. ಅವರು ಇಲ್ಲೇ ಇರಬೇಕು ಅನ್ನೋ ಅಪೇಕ್ಷೆ ಅವರಿಗಿತ್ತು. ಆದರೆ ಇಲ್ಲಿಗೆ ನಮ್ಮನ್ನು ನೋಡಲಿಕ್ಕೆ ಅಂತ ಇಲ್ಲಿಗೆ ನಾವು ನಮ್ಮ ಕಾರ್ಯಕರ್ತರನ್ನು ಕಳಿಸಿದವರು, ನನಗೆ ಸಾಕು, ಬೇಕಾದಷ್ಟು ಚೆನ್ನಾಗಿದೆ ವ್ಯವಸ್ಥೆ, ಆದರೆ ಉಳಿದವರಿಗೆಲ್ಲ ಅಲ್ಲಿ ಉಳ್ಕೊಳ್ಳೋದು ಭಾಳ ಕಷ್ಟ ಅಂತ ಕಾಣುತ್ತೆ ಅನ್ನೋ ಅಭಿಪ್ರಾಯವನ್ನು ಅಲ್ಲಿ ಹೇಳಿದರು. ಅದಕ್ಕೆ ನಮ್ಮವರು ಮತ್ತೆ ಯೋಚನೆ ಮಾಡಿ ಇನ್ನೇನು ಮಾಡೋದು. ಇನ್ನೊಬ್ಬರು ಯಾರೋ ಅವರಿಗೆ ಪಾಠಶಾಲೆಯವರೊಬ್ಬರು ಪರಿಚಯದವರಿದ್ದರು, ಅವ್ರನ್ನ ಸಂಪರ್ಕ ಮಾಡಿದರು. ಅವರು ಒಂದು ಕಡೆಯಿಂದ ಪ್ರಯತ್ನ ಪಟ್ಟರು.
ಅಷ್ಟೊತ್ತಿಗೆ ಸ್ವಾಮಿಗಳವರು ಇಲ್ಲೆಲ್ಲ ನಮ್ಮಲ್ಲಿ ಆಗದಿದ್ದರೂ ಅವರಿಗೆ ವ್ಯವಸ್ಥೆ ನಾವೇ ಮಾಡ್ತೇವೆ ಅಂತ ಹೇಳಿ ಬೇರೊಂದು ಕಡೆ ಆಶ್ರಮದಲ್ಲಿ ನಾವು ಮಾಡ್ತೇವೆ ಅಂತೆಲ್ಲ ತಕ್ಷಣ ಸೂಚನೆಗಳು ಸಲಹೆಗಳು ಎಲ್ಲ ಬಂದು ತೀರ್ಮಾನ ಮಾಡಬೇಕಾಯಿತು, ಮಾಡಿದರು. ಈಗ ನಾನು ನೋಡುವಾಗ ನನಗೆ ಅನ್ನಿಸ್ತಾ ಇದೆ, ಕೆಲವು ಸಾರಿ ನಾವು ಅವರವರೊಂದು ಬುದ್ಧಿಗೆ ಅನುಗುಣವಾಗಿ ಯೋಚನೆ ಮಾಡೋದು ಸಹಜ ಇದೆ. ಆದರೆ ನಮ್ಮವರು ಈಗ ಇಷ್ಟು ದಿವಸ ವರ್ಷಗಳಿಂದ ನಾವು ಕ್ಯಾಂಪ್ ಮಾಡ್ತಾ ಇದ್ದೇವೆ, ಎಲ್ಲೂ ಕೂಡ ಆ ಥರ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನಮ್ಮವ್ರಿಗೆ ಯಾರಿಗೂ ಇಲ್ಲ. ಆ ವಿಷಯದಲ್ಲಿ ನಮಗೆ ಅತ್ಯಂತ ಸಂತೋಷದ ವಿಷಯ, ನಮ್ಮೆಲ್ಲ ಒಟ್ಟಿಗೆ ಬರ್ತಕ್ಕಂಥ ಸಿಬ್ಬಂದಿಗಳಾಗಲಿ ಅಥವಾ ಬೇರೆ ನಮ್ಮ ಕಾರ್ಯಕರ್ತರಾಗಲಿ. ಆದರೆ ದೀರ್ಘವಾದ ಪ್ರಯಾಣ ಕೆಲವು ಸಾರಿ ಮಾಡುವಾಗ ವಿಶ್ರಾಂತಿಗೆ ಅದಕ್ಕೆ ಒಂದು ರೂಮ್ ಇದ್ದರೆ ಅನುಕೂಲ ಅನ್ನೋ ಒಂದು ಭಾವನೆ. ಹಾಲ್ನಲ್ಲಿ ಮಲ್ಕೊಂಡು ಬಿಟ್ಟರೆ ಇನ್ನೂ ಮಲ್ಕೊಂಡ್ಬಿಟ್ಟಿದ್ದಾನೇವ ಅಂತ ಹೇಳ್ತಾರೆ. ನಾವೆಷ್ಟು ಪರಿಶ್ರಮ ಪಡ್ತಾ ಇದ್ದೇವೆ, ಎಷ್ಟು ತಿಂಗಳಿಂದ ಇದನ್ನು ಮಾಡ್ತಾ ಇದ್ದೇವೆ, ಯಾರಿಗೂ ಗೊತ್ತಿರೋದಿಲ್ಲ, ಇನ್ನೂ ಮಲ್ಕೊಂಡಿದ್ದಾನೆ ಅಂತ ಹೇಳಿಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ರೂಮ್ ಇದ್ದರೆ ಒಳ್ಳೆಯದು ಅಂತ. ಆ ದೃಷ್ಟಿಯಿಂದ ಬಹುಶಃ ಯೋಚನೆ ಮಾಡಿ ರೂಮ್ಗಳಿಲ್ಲ ಅನ್ನೋ ಒಂದು ಇದನ್ನು ಇಲ್ಲಿ ಹೇಳಿದರು ಅಂತ ಕಾಣುತ್ತೆ ಸ್ವಾಮಿಗಳಿಗೆ. ಗೊತ್ತಿಲ್ಲ ನನಗೆ, ಅಂತ ಒಟ್ಟಿನಲ್ಲಿ ಜಾಗ ಸಾಕಾಗೋದಿಲ್ಲ ಅಂಥೇಳಿ ತೀರ್ಮಾನ ಮಾಡಿದ್ದು. ಇಷ್ಟೊಂದು ಅದ್ಭುತವಾದ ಹಾಲ್ ಇರೋದರಿಂದ ಸ್ನಾನಕ್ಕೆ ಮತ್ತು ಶೌಚಕ್ಕೊಂದು ವ್ಯವಸ್ಥೆ ಇದ್ದು ಬಿಟ್ಟಿದ್ದರೆ ನಮಗೆ ಇಲ್ಲೇ ಆರಾಮವಾಗಿತ್ತು. ವಾತಾವರಣ ಚೆನ್ನಾಗಿದೆ, ಪ್ರಶಾಂತವಾದ ವಾತಾವರಣ ಇದೆ. ಎಲ್ಲಕ್ಕಿಂತ ದೇವತಾ ಸಾನ್ನಿಧ್ಯಗಳನ್ನು ಅವರು ಯಾವ ರೀತಿಯಲ್ಲಿ ಇಲ್ಲಿ ಮಾಡಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ರಂತೂ ಅತ್ಯಂತ ಸಂತೋಷದ ವಿಷಯ ಆಗಿತ್ತು. ಆದರೆ ತೀರ್ಮಾನ ಮಾಡಿದ್ದು ಇಲ್ಲಿ ಬಂದವರು ಆದ್ದರಿಂದ ಮತ್ತು ನಮಗೆ ಅವರು ಇಲ್ಲಿಂದೇನು ರಿಪೋರ್ಟ್ ಕೊಡ್ತಾರೋ ಅದೇ ನಮ್ಮ ತಲೆಗೆ ಹತ್ತೋದು, ಅದಕ್ಕಿಂತ ಹೆಚ್ಚು ನಮಗೇನು ತಲೆಗೆ ಹತ್ತೋದಿಲ್ಲ. ಎಲ್ಲ ಕಾರಣಕ್ಕಾಗಿ ತಪ್ಪಿದೆ. ಆದರೆ ಈಗ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಇನ್ನು ಮುಂದೆ ಆದರೂ ಕೂಡ ಕಳಿಸೋರನ್ನು ಸ್ವಲ್ಪ ಹೇಳೇ ಕಳಿಸಬೇಕು, ಸುಮ್ಮನೆ ಅವರಿಗೆ ಬಿಟ್ಟುಬಿಟ್ರೆ ಕೆಲಸ ಎಡವಟ್ಟು ಆಗಿಬಿಡುತ್ತೆ ಅನ್ನೋದು ಈಗ ಮನಸ್ಸಿಗೆ ಬಂದಾಗಿದೆ. ಆದರೆ ಸ್ವಾಮಿಗಳು ಭಾಳ ಅತ್ಯಂತ ಆತ್ಮೀಯತೆಯಿಂದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಹಾಗಾಗಿ ನಾನು ಅದನ್ನು ಮತ್ತೆ ನೆನಪು ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಸಂಬಂಧಪಟ್ಟಂಥ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ನಾರಾಯಣ ಸ್ಮರಣೆಗಳನ್ನು ಹೇಳ್ತಾ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ತುಂಬ ಸಂತೋಷದ ವಿಚಾರ. ಎಡತೊರೆ ಮಠದ ಸ್ವಾಮಿಗಳು ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು ದಕ್ಷಿಣ ಪ್ರದೇಶದ ಯಾತ್ರವನ್ನೆಲ್ಲ ಮುಗಿಸಿ ನಮ್ಮ ಅದೃಷ್ಟ ತಿರುವಣ್ಣಾಮಲೆಗೆ ಬಂದಿದ್ದಾರೆ. ನಾನು ನೋಡಿದ ಹಾಗೆ ಭಗವಂತನ ವಿಭೂತಿ, ಶ್ರೇಷ್ಠ ವಿಭೂತಿಯಲ್ಲಿ ಎಡತೊರೆ ಸ್ವಾಮಿಗಳು ಅಗ್ರಗಣ್ಯರು. ಅದೇನು ಸ್ವಾಮಿ ಶ್ರೇಷ್ಠ ಅಂತ ಹೇಳಿದರೆ ಭಗವಂತನ ವಿಭೂತಿಯಲ್ಲಿ ಕನಿಷ್ಠ ಇದೆಯಾ ಅಂತ ಕೇಳಿದ್ರೆ ಕೃಷ್ಣನೇ ಉತ್ತರ ಕೊಟ್ಟಿದ್ದಾನೆ ಗೀತೆಯಲ್ಲಿ. ಎಲ್ಲ ವೇದದಲ್ಲಿಯೂ ನನಗೆ ಸಾಮವೇದ ಇಷ್ಟ, ಸಾಮವೇದದಲ್ಲೂ ಬೃಹತ್ ಸಾಮ ಇಷ್ಟ. ವೇದಾನಾಂ ಸಾಮವೇದೋಸ್ಮಿ, ಅದರಲ್ಲಿಯೂ ಬೃಹತ್ ಸಾಮ ಅಂತ ಹೇಳ್ತಾನೆ. ಹಾಗೆ ಭಗವಂತನ ವಿಭೂತಿ ಅಂತ ಏನಾರಿದ್ದರೆ ಅದು ಎಡತೊರೆ ಸ್ವಾಮಿಗಳು ಶ್ರೇಷ್ಠವಾದ ವಿಭೂತಿ ಅದು. ಯಾಕಂದರೆ ಒಂದು ಕಡೆ ಓದ್ದೆ 2 ದಿವಸದ ಕೆಳಗಡೆ, ಜ್ಞಾನಿ ಕಣ್ಮುಚ್ಚಿ ಕೂತ್ರೆ ಬ್ರಹ್ಮಸ್ವರೂಪ ಅಂತೆ, ಜ್ಞಾನಿ ಕಣ್ಣು ತೆಗೆದ್ರೆ ಈಶ್ವರ ಅಂತೆ. ಆ ಈಶ್ವರನ ಸ್ವರೂಪ ನಾವು ಇವರಲ್ಲಿ ನೋಡ್ಬೋದು ಸ್ವಾಮಿಗಳಲ್ಲಿ. ಅವರ ಸಂಕಲ್ಪ ಹೇಗಿದೆ ಅಂದರೆ, ಯತಿಗಳಿಗೆ ಸಂಕಲ್ಪ ಅವಶ್ಯಕತೆ ಇಲ್ಲ, ಯಾವುದೇ ಮಾಡುವಂತಹ ಕೆಲಸ ಅವರಿಗೆ ಅಂಟೋದಿಲ್ಲ. ಆದರೂ ಲೋಕಕ್ಷೇಮವಾರ್ಥವಾಗಿ ಮಾಡುವಂಥದ್ದೆಲ್ಲ ನಮ್ಮ ಉದ್ಧರಿಸಿ ಅದು ಸಂಕಲ್ಪ ಬಂದರೆ ಅದು ಈಶ್ವರನ ಸಂಕಲ್ಪ ಅಂತ ತಗೊಳ್ಬೇಕು, ಸ್ವಾಮಿಗಳ ಸಂಕಲ್ಪ ಅಂತ ತಗೊಳ್ಳೇಬಾರ್ದು. ಎಲ್ಲಿ ನಾವು ಸ್ವಾಮಿಗಳ ಸಂಕಲ್ಪ ಅಂತ ತಗೊಳ್ತೀವೋ ಆವಾಗ ಶಿಷ್ಯರಲ್ಲಿ ರಾಗದ್ವೇಷ ಮೂಡುತ್ತೆ. ಅದು ಈಶ್ವರನ ಸಂಕಲ್ಪ ಸ್ವಾಮಿಗಳ ಮೂಲಕ ನಡೀತಿದೆ ಅಂತಂದರೆ ನಾವು ಅವಾಗ ಸೇವಾಕರ್ತರಾಗಿ ಸ್ವಾಮಿಗಳ ಸಂಕಲ್ಪ ಅಂದರೆ ಈಶ್ವರನ ಸಂಕಲ್ಪವನ್ನು ಈಡೇರಿಸ್ಬೋದು. ಹಲವಾರು ಯತಿಗಳಿಗೆ ಸಂಕಲ್ಪ ಬರುತ್ತೆ, ಆದರೆ ವಿಶೇಷವಾಗಿ ಎಡತೊರೆ ಸ್ವಾಮಿಗಳಿಗೆ ಸಂಕಲ್ಪ ಬಂದಿರುವಂಥದ್ದು ತುಂಬ ವಿಶೇಷ. ಸಂಕಲ್ಪ ಬಂದು ಮಠವನ್ನು ಉದ್ಧಾರ ಮಾಡ್ಬೋದು, ಆಶ್ರಮವನ್ನು ಉದ್ಧಾರ ಮಾಡ್ಬೋದು, ಎಕರೆಗಟ್ಟಲೆ ಆಶ್ರಮವನ್ನು ಬೆಳೆಸ್ಬೋದು, ಸುವರ್ಣ ಬೆಳ್ಳಿಯೆಲ್ಲ ಇಟ್ಕೊಳ್ಬೋದು. ಆದರೆ ಇವ್ರಿಗೆ ಬಂದಿರುವಂತಹ ಸಂಕಲ್ಪ ಹೇಗೆ ಅಂದರೆ ಶಂಕರ ತತ್ವ ಪ್ರಚಾರವನ್ನು ಮಾಡುವಂತಹ ಸಂಕಲ್ಪ ಬಂದಿದೆ. ಎಷ್ಟು ಜನಕ್ಕೆ ಬಂದಿದೆ ಯೋಚನೆ ಮಾಡಿ. 28 ರಾಜ್ಯದಲ್ಲಿಯೂ ಸ್ವಾಮಿಗಳು ಎಲ್ಲ ಕಡೆ ಹೋಗಿ ಪರ್ಯಟನೆ ಮಾಡಿದ್ದಾರೆ. ನಮಗೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ವ್ಯವಸ್ಥೆ ಓಕೆ, ಹೇಳಿದ ತಕ್ಷಣ ಒಂದು ದಿವಸದಲ್ಲಿ ಮಾಡುವಂಥ ಸಾಮರ್ಥ್ಯ ಇದೆ. ಉತ್ತರ ಭಾರತಕ್ಕೆಲ್ಲ ಹೋದರೆ ಎಷ್ಟು ಕಷ್ಟಪಡಬೇಕು ಅಂತ ನಿಮಗೆ ಗೊತ್ತಿಲ್ಲ. ಇಲ್ಲಿಯೂ ಸ್ವಾಮಿಗಳು ಅದನ್ನು ಹೇಳ್ಕೊಂಡಿಲ್ಲ.
ಅವ್ರ ಕಷ್ಟ ಏನು ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾವೆಲ್ಲ ಪ್ರಯಾಣ ಮಾಡಿರೋದ್ರಿಂದ ಅದ್ರ ಕಷ್ಟ ಏನು ಅಂತ ಗೊತ್ತು. ನಾನು ಯಾಕೆ ಹೇಳಕ್ಕೆ ಬರ್ತಿದ್ದೀನಿ, ಅವರ ಸಂಕಲ್ಪ ಈಶ್ವರ ಸಂಕಲ್ಪ ಅನ್ನೋದು ಅಂದರೆ ಎಲ್ಲರಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಶಂಕರ ತತ್ವವನ್ನು ತಿಳಿಬೇಕು. ಆ ತತ್ವವನ್ನು ತಿಳಿಯೋಕ್ಕೆ ಸರಿಯಾದ ದಾರಿ ಶಂಕರರ ಸ್ತೋತ್ರ ಅಭಿಯಾನ. ಇವತ್ತು ಸೌಂದರ್ಯ ಲಹರಿ ಮನೆ ಮನೇಲಿ ಸಿಗ್ತಾ ಇದೆ, ಶಿವಾನಂದ ಲಹರಿ ಮನೆ ಮನೇಲಿ 5 ರೂಪಾಯಿಗೆ ಸಿಗ್ತಾ ಇದೆ ವೇದಾಂತ ಭಾರತಿಯಿಂದ ಅಂತಂದರೆ ಸ್ವಾಮಿಗಳು ಪಟ್ಟಿರುವಂಥ ತಪಸ್ಸದು. ಆರಾಮಾಗಿ ನಾವೊಂದು ಟ್ಯೂನ್ ಹಾಕ್ಬಿಡ್ತೀವಿ, ಅಲ್ಲಿ ಎಲ್ಲಿಂದ ಬಂತ ಟ್ಯೂನ್ ಅದು? ಸ್ವಾಮಿಗಳು ತಪಸ್ಸಿಂದ ಮಾಡಿ ಕೊಟ್ಟಿರುವಂಥ ಟ್ಯೂನ್ ಅದು. 5 ಲಕ್ಷ ಜನ 10 ಲಕ್ಷ ಜನನ ಸೇರಿಸ್ಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಯೋಚನೆ ಮಾಡಿ. ಏಕೀಕೇಂದ್ರವಾಗಿ ಎಲ್ಲರೂ ಸೇರಿ ಇವಾಗ ಮಹಾಸನ್ನಿಧಾನಂ ಅವರ ವರ್ಧಂತಿ ಅಲ್ವಾ, 75ನೇ ವಜ್ರೋತ್ಸವ ಕಾರ್ಯಕ್ರಮದಲ್ಲಿ ನಕ್ಷತ್ರ ಸ್ತೋತ್ರಮಾಲ ಮತ್ತು ತ್ರಿವೇಣಿ ಸಂಗಮ ಅದೆಲ್ಲ ಮಾಡಿದ್ರು. ಇನ್ನೊಂದು ತಿಳಿಬೇಕು ನೋಡಿ, ಇವಾಗ ಇದು ಹೇಳಿದ್ರೆ ಮನಸ್ಸು ಅಲ್ಲಿ ಹೋಗುತ್ತೆ. ಸ್ವಾಮಿಗಳ ಕರ್ಮಯೋಗ ಪ್ರವೃತ್ತಿ ಹೇಗಿದೆ ಅಂತ ಪೂರ್ತಿ ಎಲ್ಲವನ್ನ ಮಾಡಿದ್ರು. ಎಲ್ಲವನ್ನ ಶಿಷ್ಯರಿಗೆಲ್ಲ ಹೇಳಿ ಅಚ್ಚುಕಟ್ಟಾಗಿ ಆಗಬೇಕು. ಶೃಂಗೇರಿ ಆಚಾರ್ಯರು ಬರ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ಒಂದು ಮಾತು ಸ್ವಾಮಿಗಳ ಕಡೆಯಿಂದ ಬರಲಿಲ್ಲ, ನಮ್ಮ ಸ್ವಾಮೀಜಿ ಕಡೆಯಿಂದ. ಕರ್ಮಯೋಗದ ಮಹತ್ವ ಅದು. ನಾನು ಕರ್ಮವನ್ನು ಮಾಡ್ತೀನಿ, ಭಗವಂತನಿಗೆ ಅರ್ಪಣೆ ಮಾಡ್ತೀನಿ, ಮಹಾಸನ್ನಿಧಾನಮಗೆ ಅರ್ಪಣೆ ಮಾಡ್ತೀನಿ, ಇಲ್ಲ ನನ್ನ ಇಷ್ಟ ದೇವತೆಗೆ ಅರ್ಪಣೆ ಮಾಡ್ತೀನಿ. ನಾವೆಲ್ಲ ಆಗಿದ್ದರೆ ಏನು ಮಾಡ್ತಿದ್ವಿ? ಉಡನೆ ತಗೊಂಡು ಮೈಕ್ ತೊಗೊಂಡು ಇಷ್ಟೆಲ್ಲ ಮಾಡಿದ್ವಿ, ಸ್ವಾಮಿಗಳು ಬಂದರು ನಮಸ್ಕಾರ. ಒಂದು ಮಾತಾಡಲಿಲ್ಲ ಅವತ್ತು, ಹೌದೋ ಇಲ್ವಾ? ಒಂದು ಮಾತು ಬರಲಿಲ್ಲ. ಯಾಕೆ? ನಾನು ಸ್ಕ್ರೀನ್ ಹಿಂದೆ ಇದ್ದೀನಿ. ಕರ್ಮಯೋಗದ ಮಹತ್ವ ನಾವು ಅದೆಲ್ಲ ಅವರಿಂದ ತಿಳಿದು ಕಲಿಬೇಕು. ಅವ್ರಿಗಿರುವಂತಹ ಉಪಾಸನಾ ಸಿದ್ಧಿ, ತಪೋನಿಷ್ಠತೆ ಎಲ್ಲಿಯೂ ಪ್ರಚಾರ ಇಲ್ಲ. ಅದೆಲ್ಲ ತಿಳಿಬೇಕು. ನಮಗೆಲ್ಲ ಮಾರ್ಗದರ್ಶನ ಅವರು. ಸಂಕಲ್ಪದಲ್ಲಿ ಉತ್ತಮ ಶ್ರೇಣಿ. ಮಠವನ್ನು ಬೆಳೆಸ್ಬೋದಾಗಿತ್ತು, ಎಲ್ಲ ಕಡೆ ಬ್ರಾಂಚ್ 28 ರಾಜ್ಯದಲ್ಲಿಯೂ ಬ್ರಾಂಚ್ ಮಾಡ್ಬೋದಾಗಿತ್ತು. ಆದರೆ ಮಾಡಿದ್ರೆ ಮುಂದೆ ಅಲ್ಲಿ ಒಂದೇನೋ ಶಂಕರ ದೇವಸ್ಥಾನವೋ ಅಥವಾ ಈಶ್ವರನ ದೇವಸ್ಥಾನವೋ ಇಟ್ಬಿಟ್ರೆ ಆಮೇಲೆ ಪೂಜೆ ಆಗುತ್ತೋ ಆಗಲ್ವ. ಆದರೆ ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ಎಲ್ಲರಲ್ಲಿಯೂ ಶಂಕರರ ಮೂರ್ತಿಯನ್ನು ಮೂಡಿಸಿದ್ದಾರೆ ಮನಸ್ಸಿನಲ್ಲಿ. ಅದು ಮತ್ತು ಶಂಕರಾಚಾರ್ಯರು ಪ್ರತಿಯೊಂದು ರಾಜ್ಯದಲ್ಲೂ ಇದ್ದಾರೆ. ಅದು ಅವ್ರು ಮಾಡಿರುವಂತಹ ನಿಜವಾದ ತಪಸ್ಸು. ಅವರನ್ನು ನೋಡಿದ್ರೆ ನನಗೆ ಅದೇ ಅವರ ಮಾರ್ಗದರ್ಶನದಿಂದಲೇ ನಾನು ಅಂದರೆ ಅವರು ನೋಡಿ ಕಲ್ತಿದ್ದೀನಿ. ಕೆಲವುದೆಲ್ಲ ನೋಡಿ ಕಲಿಯೋದು, ಹತ್ತಿರದಿಂದ ಕಲಿಯೋದು. ಅದೇ ರೀತಿಯಾಗಿ ನನಗೂ ಶಂಕರ ತತ್ವವನ್ನು ಪ್ರಚಾರ ಮಾಡಬೇಕು. ಹೇಗೆ ನಮಗೆ ಚಿನ್ಮಯಾನಂದರಿಂದ ಶುರುವಾಗಿ ದಯಾನಂದರಿಂದ ಬಂದು ಪರಮಾರ್ಥನಿಂದ ಬಂದು ದಯಾನಂದ ಸ್ವಾಮೀಜಿಗಳೆಲ್ಲ ನಾನು ಅವರು ವಿವೇಕ ಚೂಡಾಮಣಿಯೆಲ್ಲ ಪಾಠ ಮಾಡಿಸ್ಕೊಂಡು ಅವರಿಂದ ಅವ್ರಿಗೆ ಕಾಲು ಶುಶ್ರೂಷೆ ಕಾಲು ಒತ್ತಿ ಎಲ್ಲ ಹಿಡಿದು ತುಂಬ ಉಪದೇಶ ಮಾಡಿದ್ದಾರೆ ನನಗೆ ಅವರು. ಆಮೇಲೆ ಪರಮಾರ್ಥನಂದಿರಿದ್ದ ಉಪನಿಷತ್ ಪಾಠ ಆಯಿತು. ನಮ್ಮ ಓಂಕಾರಾನಂದ ಸ್ವಾಮೀಜಿಯಿಂದ ಬ್ರಹ್ಮಸೂತ್ರ ಪಾಠ ಆಯಿತು. ಚತುಸೂತ್ರಿನೂ ಆಗಿ ಇನ್ನೂ ಸುಮಾರಾಗಿತ್ತು. ಆಮೇಲೆ ಅವ್ರಿಗೆ ಕಾಲವಾದ ಆ ರೀತಿಯಾಗೆ ನನಗೂ ಶಂಕರ ತತ್ವವನ್ನು ಪ್ರಚಾರ ಮಾಡಬೇಕು. ನಿರ್ದಿಷ್ಟವಾಗಿ ನಮ್ಮದೊಂದು ಫೆರಿಮ್ ಬಾಕ್ಸ್ ಹಾಕ್ಕೊಂಡು ವೇದಾಂತ ಪ್ರಚಾರವನ್ನು ಮಾಡ್ತಿದ್ದೆ. ಸ್ವಾಮೀಜಿ ನನಗೆ ತುಂಬ ಅವರ ಇನ್ಫ್ಲೂಯೆನ್ಸ್ ತುಂಬ ಇದೆ. ಪರಿಚಯ ಇಲ್ಲದೆ ಇನ್ಫ್ಲೂಯೆನ್ಸ್ ಇತ್ತು, ಈಗ ಪರಿಚಯ ಆಗಿದೆ. ನಿಜವಾದ ಯತಿಗಳು ಎಲ್ಲ ಕಡೆ ಯತಿಗಳು ಹೋಗಬೇಕು, ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮಠ ಆದರೆ ಪ್ರಚಾರ ಚೆನ್ನಾಗಾಗತ್ತೆ. ಇಲ್ಲಾಂದರೆ ನಮಗೆ ಗೊತ್ತು ಎಷ್ಟು ಕಷ್ಟಪಡಬೇಕು ಹಾಗೆ ಅಂತ. ಎಲ್ಲ ಪ್ರತಿಯೊಂದು ಹೆಜ್ಜೆಲೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ತತ್ವವನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ಬೇಕು ಹಾಗೆ ಅಂತ. ಆ ರೀತಿಯಲ್ಲಿ ಇನ್ನೂ ಸ್ವಾಮೀಜಿಗೆ ಕಾಲಿನ ಸ್ವಲ್ಪ ತೊಂದರೆ ಇದೆ, ಆದ್ರೂ ಹೇಳಿದ್ವಿ ಅಂತ ಬಂದಿದ್ದಾರೆ ನೋಡಿ. ಅಂದರೆ ಶರೀರ ಈಶ್ವರಂದಪ್ಪ, ನಂದಲ್ಲ. ಅದು ಪ್ರವಚನದಲ್ಲಿ ಕೂತು ಹೇಳಿದ್ರೆ ಮಾತ್ರ ವೇದಾಂತ ಅಲ್ಲ, ವೇದಾಂತವನ್ನು ನಿತ್ಯ ಜೀವನದಲ್ಲಿ ತಂದಿದ್ದಾರೆ ಸ್ವಾಮೀಜಿ ಅಲ್ವಾ. ಆ ರೀತಿಯಾಗಿ ಅವರ ನಮ್ಮ ಆಶ್ರಮಕ್ಕೆ ಬಂದು ಅವರ ಕಾಲ್ನಡಿಗೆಯಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಅವ್ರು ಮಾಡಿರುವಂತಹ ತಪಸ್ಸು ಇಲ್ಲಿ ಫಲ ಆಯಿತು. ಅವ್ರ ಹೆಜ್ಜೆ ಇಡ್ತಿದ್ದಾರೆ, ಯತಿಗಳ ಹೆಜ್ಜೆ ಇಡ್ತಿದ್ದಾರೆ ಅಂದರೆ ಅನುಷ್ಠಾನ ಮಾಡಿರೋದೆಲ್ಲ ನಮಗೆ ಫಲ. ಅದು ಆ ರೀತಿಯಾಗಿ ಭಾವನೆ ಮಾಡಬೇಕು. ಸ್ವಾಮಿಗಳ ಯತಿಗಳ 2 ಪಾದ, ವೇದ ಪೂರ್ವ ಭಾಗ ಒಂದು, ವೇದಾಂತ ಭಾಗ ಒಂದು. ವೇದ ಪೂರ್ವ ಭಾಗ ಅಂದರೆ ಸಾಧನ ಎಲ್ಲ ಹೇಳ್ಕೊಡುವಂತಹ ಒಂದು ಭಾಗ, ಇನ್ನೊಂದು ವೇದಾಂತ ಭಾಗ ಅಂದರೆ ತತ್ವವಿಚಾರ. ಆ 2 ಸ್ವಾಮಿಗಳಲ್ಲಿ ನಾವು ಎದ್ದು ಕಾಣ್ಬೋದು. ಆ ರೀತಿಯಾಗಿ ಅನುಗ್ರಹ, ಅರುಣಾಚಲೇಶ್ವರನ ಅನುಗ್ರಹವೇ, ಶಂಕರಾಚಾರ್ಯರ ಅನುಗ್ರಹವೇ, ಸದ್ಗುರು ಭಗವಾನ್ ನಿತ್ಯಾನಂದರ ಅನುಗ್ರಹವೇ. ಅವರ ಅನುಗ್ರಹ ಇಲ್ಲ ಅಂದರೆ ಅದು ಎಷ್ಟು ವಿಶೇಷ ಅಂದರೆ, ಶಂಕರರ ದೇವಸ್ಥಾನ ಆದಮೇಲೆ ಯತಿಗಳು ಬರ್ತಾನೆ ಇದ್ದಾರೆ ಆಶ್ರಮಕ್ಕೆ. ಭೂಮಿ ಪೂಜೆಯಲ್ಲಿ ಶುರು ಮಾಡಿದಾಗ ನೊಚೂರು ಸ್ವಾಮೀಜಿ ಬಂದರು, 2 ಸತಿ ಬಂದರು. ಆಮೇಲೆ ಕುಂಭಾಭಿಷೇಕದ ಸಮಯದಲ್ಲಿ ಗೊತ್ತೋ ಗೊತ್ತಿಲ್ಲದೆ ಕಾಂಚಿ ಆಚಾರ್ಯರು ಬಂದರು, ಕರೆದ್ರು ಬರಬೇಕು ಹಾಗೆ ಅಂತ. ಅಲ್ಲಿ ಹೋಗಿ ಒಂದು 3/4 ಗಂಟೆ ಮಾತಾಡಿ ಸ್ವಾಮಿಗಳ ಹತ್ರ ಬಂದರು. ಆಮೇಲೆ ಅವ್ರಿಗೆ ಪಾಪ ಮೇಲೆ ಹತ್ತಕ್ಕಾಗಲಿಲ್ಲ, ಯಾಕಂದರೆ ಕಾಲವ್ರಿಗೂ ಪ್ರಾಬ್ಲಮ್ ಇತ್ತು, ಸ್ಟೆಪ್ಸ್ ಜಾಸ್ತಿ ಇದ್ದರಿಂದ ನೀವು ಮಾಡಿ ಸಂಜೆ ಬರ್ತೀನಿ ಅಂಥೇಳಿ ಕುಂಭಾಭಿಷೇಕದ ದಿವಸನೇ ಅವರು ಬಂದರು. ಈಗ ಆಚಾರ್ಯರು ಅನುಗ್ರಹ ಮಾಡಿದ್ರು.
ಇನ್ನು ಅನೇಕ ಯತಿಗಳೆಲ್ಲ ಶಂಕರರ ಅವತಾರ ಯತಿಗಳೆಲ್ಲ ಬರಬೇಕು ಅಂತ ಪ್ರಾರ್ಥನೆ. ಮತ್ತು ಸ್ವಾಮೀಜಿ ನೀವು ಬರಬೇಕು, ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಒಂದೇ ಒಂದು ದಿವಸ ಸಮಯ ಕಮ್ಮಿ ಇತ್ತು, ಏನು ಮಾಡೋಕ್ಕಾಗಲಿ, ಮನಸ್ಸು ಓಡಲಿಲ್ಲ. ಇಲ್ಲಿ ಮಾಡೋಣ ಅಲ್ಲಿ ಮಾಡೋಣ ಹೇಗೆ ಅಂತ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಒಂದು ಜಾಗಕ್ಕೆ ಅಂತ ನಾವು ನೋಡಿದ್ದಾಯಿತು. ಅದು ಸ್ವಾಮೀಜಿ ಮನಸ್ಸು ಏನು ಅಂತ ನಮಗೆ ನೇರವಾಗಿ ಗೊತ್ತಾಗ್ಬಿಟ್ಟಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅದು ನಮಗೆ ಬರೋ ಅಷ್ಟರಲ್ಲಿ ನಮ್ಮ ಶಿಷ್ಯರು ಒಂದು 3 ಜನ ಆದಮೇಲೆ ಹೇಳಿದ್ರು, ಅದು ಫಿಲ್ಟರ್ ಆಗಿ ಬಂದಿತ್ತು ನನಗೆ. ಸೊ ಅದು ಹೇಗೆ ನಿಜ ವಾಸ್ತವ ಏನೋ ಅಂತ ಗೊತ್ತಿಲ್ಲ. ಆ ರೀತಿಯಾಗಿ ತುಂಬ ಸಂತೋಷ ಸ್ವಾಮೀಜಿ ಬಂದಿದ್ದು. ಸದಾ ಬರಬೇಕು, ನೀವು ಆಶೀರ್ವದಿಸಬೇಕು. ನಿಮ್ಮ ಇನ್ಸ್ಪಿರೇಷನ್ ಸದಾ ಯಾವಾಗಲೂ ಇದೆ. ನಿಮ್ಮ ಇನ್ಸ್ಪಿರೇಷನ್ ತೊಗೊಂಡೇ ನಾನು ನನ್ನ ಶಂಕರ ತತ್ವ ಪ್ರಚಾರ ಎಲ್ಲ ಮಾಡ್ತಿರೋದು. ಆ ರೀತಿಯಾಗಿ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.